ಭೋಕ್ತಾರಂ ಯಜ್ಞ ತಪಾಸಂ ಅಂತ ಹೇಳಿದ್ರೆ ನಾವು ಯಾವಾಗ ಭೋಗವನ್ನು ಒಂದು ಇಟ್ಕೊಂಡು ಅಥವಾ ಒಂದು ಯಜ್ಞವನ್ನು ಮಾಡ್ತೇವೆ ಸಂಪೂರ್ಣವಾಗಿ ದೇವರ ನಮಗೆ ಕೃಪೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಯಜ್ಞದ ಮುಖಾಂತರ ನಮ್ಮ ಸಂತೋಷಗಳನ್ನು ಪಡೆದುಕೊಳ್ಬೇಕಾದಂತದ್ದು ಈ ಶ್ಲೋಕ 11ರಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ಬ ನೇಚರ್ ಅಲ್ಲಿ ಈಗ ನಮಗೆ ಏನು ಒಂದು ಕೊಡ್ತದೆ ನೇಚರ್. ಸೊ ಹಾಗಾಗಿ ದೇವರಿಗೆ ಕೂಡ ನಾವು ಕೂಡ ಒಂದು ಸಮಾನ ಚಕ್ರದಲ್ಲಿ ಇದ್ದೇವೆ. ಆದ್ರೆ ದೇವರಿಗೆ ಆದಂತಹ ಕಾರ್ಯಗಳು ಬೇರೆ ಇರ್ತವೆ, ಅದೇ ನಮಗೆ ಒಂದು ಕಾರ್ಯಗಳು ಬೇರೆ ಇರ್ತದೆ ಅಂತ ಹೇಳಿದ್ರೆ ದೇವರಿಗೆ ನಾವು ಯಾವ ರೀತಿಯಾಗಿ ಸಂತೃಪ್ತಿಯನ್ನು ಮಾಡ್ತೇವೆ ಅದೇ ರೀತಿ ದೇವರು ನಮ್ಮನ್ನು ಸಂತೃಪ್ತಿ ಮಾಡ್ತದ ಅನ್ನೋದನ್ನ ಈ ಭಗವದ್ಗೀತೆ ಹೇಳಿಕೊಡ್ತದೆ. ಅಂತ ಹೇಳಿದ್ರೆ ನೀನು ದೇವರಿಗೆ ಏನ್ ಕೊಡ್ತೀಯ ಅದನ್ನು ನಿನಗೆ ಪುನರ್ ಆಗಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ರಿಟರ್ನ್ ಆಗಿ ಕೊಡ್ತದೆ ಅನ್ನೋದನ್ನ ಭಗವದ್ಗೀತೆ ಹೇಳ್ತಿದೆ. ಅಂತ ಹೇಳಿದ್ರೆ ಈ ಯಜ್ಞ ಹೋಮಗಳು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ವಾ, ಅದು ನಿಜಕ್ಕೂ ಕೂಡ ಒಂದು ಸಂತೃಪ್ತಿ ಅಥವಾ ನಮಗೆ ಏನ್ ಬೇಕು ಅದನ್ನು ಫಲಿಸಿಕೋಸ್ಕರ ನಾವು ಅದನ್ನು ಮಾಡ್ತಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮರೆತು ಹೋಗ್ತಾ ಇದ್ದಾರೆ. ಅಲ್ಲವೇ ಎಲ್ಲೇ ಒಂದ್ ಕಡೆ ಅಥವಾ ತುಂಬಾ ಕಡಿಮೆ ಇದ್ರಲ್ಲಿ ನಾವು ಅದನ್ನು ಯಜ್ಞಗಳನ್ನು ನೋಡ್ತಾ ಇದ್ದೇವೆ. ಶ್ರೀ ವಿಷ್ಣು ಎಲ್ಲದಕ್ಕೂ ಕೂಡ ಒಡೆಯ ಅಂತಾನೆ ಹೇಳಿ ಇಲ್ಲಿ ಒಂದು ಹೇಳ್ತಿದಾರೆ. ಅಂತ ಹೇಳಿದ್ರೆ ಶ್ರೀ ವಿಷ್ಣು ಒಂದು ದೇವರುಗಳಿಗೆ ಒಂದು ಐಹಿಕ ಬೋಧನೆಗಳನ್ನು ಅಥವಾ ಐಹಿಕ ನಮಗೆ ಏನ್ ಬೇಕು ಮನುಷ್ಯರಿಗೆ ಗಾಳಿ ನೀರು ಅಥವಾ ನಮಗೆ ಏನು ಬೇಕು ಅದನ್ನು ಕೊಡುವಂತದ್ದು ಕಾರ್ಯ ದೇವರದಾಗಿರ್ತದೆ. ಅದೇ ಅಥವಾ ಮನುಷ್ಯರಿಗೆ ಏನ್ ಬೇಕು ಅದನ್ನು ದೇವರ ಹತ್ರ ಪಡ್ಕೊಳ್ಬೇಕು. ನಾವು ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಮಹಾವಿಷ್ಣು ಅವರು ಒಂದು ಹೇಳಿದಾರೆ. ಅಂತ ಹೇಳಿದ್ರೆ ಯಾರು ಯಜ್ಞಗಳನ್ನ ಮಾಡ್ತಾರೆ, ಯಾರು ತಪಾಸಣೆ ಮಾಡ್ತಾರೆ, ಯಾವ್ದು ನಿರ್ದಿಷ್ಟವಾಗಿ ಅಥವಾ ಯಾವುದೇ ರೀತಿಯ ಫಲವನ್ನು ಬಯಸದೆ ಯಾವುದೇ ರೀತಿಯ ಮಾಡಿರ್ತಾರೆ ಅವರಿಗೆ ಒಂದು ಯಾವುದೇ ರೀತಿಯ ಫಲಗಳನ್ನು ಕೊಡ್ಲಿ ಅಂತ ಹೇಳಿ ಅಥವಾ ಮಹಾವಿಷ್ಣುವನ್ನು ಈ ಒಂದು ಶ್ಲೋಕದ ಮುಖಾಂತರ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಬನ್ನಿ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳನ್ನು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನನ್ನು ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ರಿಗೂ ಸಮೃದ್ಧಿ ಉಂಟಾಗುತ್ತದೆ. ಅಂತ ಹೇಳಿದ್ರೆ ನಮಗೆ ಮತ್ತೆ ಈಗ ಬಾಂಧವ್ಯಗಳು ಹೆಂಗಿರ್ತದೆ, ಈಗ ಬೇರೆ ದೇಶಗಳಿಂದ ನಾವೇನಾದ್ರೂ ಆಮದು ಮಾಡ್ಕೊಂಡ್ರೆ ಅಥವಾ ನಾವೇನಾದ್ರೂ ಅವರಿಗೆ ರಫ್ತು ಮಾಡಿದ್ರೆ ಆಗ ನಮ್ಮ ನಡುವೆ ಒಂದು ಬಾಂಧವ್ಯ ಅನ್ನೋದನ್ನು ಬೆಳೀತದೆ. ಆ ಬಾಂಧವ್ಯ ಎಲ್ಲಿ ತನಕ ಕೊಂಡೊಯ್ತದೆ ಅಂತ ಹೇಳಿದ್ರೆ ನಮ್ಗೆ ಏನೇ ಆಪತ್ಕಾಲ ಬಂದಾಗ ಅಥವಾ ನಮಗೆ ಏನೇ ಸಂಕಷ್ಟ ಬಂದಾಗ ಆ ದೇಶಗಳು ನಮ್ ಜೊತೆ ಇರ್ತವೆ. ಅಂತ ಹೇಳಿದ್ರೆ ನಿಮ್ಗೆ ನಾವಿದ್ದೇವೆ ಅನ್ನೋ ಒಂದು ಸಹಕಾರ ಕೊಡ್ತಾರೆ. ಅದೇ ರೀತಿ ಇದು ಕೂಡ ಒಂದು ಕಾಲಚಕ್ರ ಅಂತ ಹೇಳಿ ಭಗವದ್ಗೀತೆ ಹೇಳ್ತೀನಿ. ಅಂತ ಹೇಳಿದ್ರೆ ನೀನು ಏನನ್ನು ಕೊಡ್ತೀಯಾ ಪ್ರತಿಯಾಗಿ ಅದನ್ನು ಕೊಡ್ತೇನೆ. ಶ್ರೀಕೃಷ್ಣ ನೀನ್ ಏನ್ ಕೊಟ್ಟಿದೆ ಅಂತ ಹೇಳಿ ನಾವು ಕ್ವಶನ್ ಮಾಡ್ತೇವೆ. ಆಗ ಶ್ರೀಕೃಷ್ಣರು ಕೇಳ್ತಾರೆ ಹಾಗಿದ್ರೆ ನೀನ್ ನಂಗೆ ಏನ್ ಕೊಟ್ಟಿದ್ಯಾ ಅಂತ ಹೇಳಿ ಅಲ್ವಾ. ಹಾಗಾಗಿ ಇಲ್ಲಿ ಒಂದು ಏನಂತ ಹೇಳಿದ್ರೆ ಒಂದು ಚಕ್ರದ ರೀತಿ ಯಾವುದೇ ರೀತಿ ಅವಲಂಬಿತರಾಗಿ ದೇವರಿಗೆ ನಾವು ಅವಲಂಬಿತರಾದ್ರೆ ಈ ಒಂದು ಸೃಷ್ಟಿಗೆ ನಾವು ಅವಲಂಬಿತರಾಗಿರ್ತೇವೆ, ಈ ಸೃಷ್ಟಿಗೆ ಕೂಡ ನಾವು ಬೇಕಾಗಿರ್ತೇವೆ. ಇದೊಂದು ಕಾಲಚಕ್ರ ನಿರಂತರವಾಗಿ ಹೋಗ್ತಾನೆ ಇರ್ತದೆ. ಹಾಗಾಗಿ ನಾವ್ ಏನನ್ನು ಪಡ್ಕೋಬೇಕಂದ್ರೆ ಇನ್ನೊಬ್ಬರಿಗೆ ನಾವ್ ಏನನ್ನು ಕೊಡ್ಬೇಕು. ಯಜ್ಞಗಳಿಂದ ಹಲವಾರು ರೀತಿಯ ಪ್ರಯೋಜನಗಳು ಇದೆ ಅಂತ ಹೇಳಿ ಭಗವದ್ಗೀತೆ ಹೇಳ್ತಿದೆ. ಅಂತ ಹೇಳಿದ್ರೆ ನೀವು ಯಜ್ಞಗಳು ಮಾಡುವುದರ ಮುಖಾಂತರ ಹಲವಾರು ರೀತಿಯ ನಿಮ್ಮ ಕರ್ಮಗಳು ಪಾಪಗಳು ಏನಿರ್ತವೆ ಅದೆಲ್ಲ ಕೂಡ ತೊಳೆದು ಹೋಗ್ತದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಂತ ಹೇಳಿದ್ರೆ ಆಹಾರ ಕೂಡ ಪವಿತ್ರ ಆಗುವಂತದ್ದು ಈ ಯಜ್ಞಗಳಿಂದ ಅಂತ ಹೇಳಿದ್ರೆ ಯಾವಾಗ ಆಹಾರ ಒಂದು ಪವಿತ್ರವಾಗಿರ್ತದೆ ಆಗ ನಮ್ಮ ದೇಹ ಕೂಡ ಪವಿತ್ರವಾಗಿರ್ತದೆ, ನಮ್ಮ ಒಂದು ಜೀವನ ಕೂಡ ಪವಿತ್ರ ಆಗಿರ್ತದೆ. ಅದಕ್ಕೆ ಅಲ್ವಾ ನಾವು ಯಾವುದು ಪ್ಯೂರ್ ಇದೆ ಅದೇ ಕೊಡಿ ಅಥವಾ ಏನೋ ಒಂದು ತಗೊಳ್ಳುವಾಗ ಇದು ಒಳ್ಳೆಯದು ಸ್ಟ್ಯಾಂಡರ್ಡ್ ಇದೆಯಾ ಅಥವಾ ಇದೇನು ಅಂತ ಹೇಳಿ ನಾವು ಕೇಳಿ ಒಂದು ಚೌಕಾಸಿ ಮಾಡ್ತೇವೆ. ಅದೇ ರೀತಿಯಾಗಿ ಶ್ರೀಕೃಷ್ಣರ ಅಥವಾ ಈ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಜ್ಞಗಳನ್ನೋದು ತುಂಬಾ ಪವಿತ್ರ, ಅದನ್ನು ನೀವು ಬಳಸ್ಕೊಂಡ್ರೆ ನಿಮ್ಗೆ ಕೂಡ ಒಂದು ಪವಿತ್ರವಾದಂತ ಅಥವಾ ಸಂತೋಷ ನೆಮ್ಮದಿ ಶಾಂತಿ ಸಿಗ್ತದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಈ ಯಜ್ಞ ಹೋಮಗಳನ್ನೋದು ಸುಮ್ನೆ ಮಾಡೋದಲ್ಲ, ಹೊರತಾಗಿ ಇದಕ್ಕೆ ಆದಂತಹ ಹಿಂದಿನ ಒಂದು ಕಥೆಗಳಿವೆ. ಅಷ್ಟೇ ಅಲ್ಲದೆ ನಾವ್ ಅದನ್ನು ಬಿಡ್ತಾ ಹೋಗ್ತಿದ್ದೇವೆ. ನಮ್ದು ಯಾರು ಹಿರಿಯರು ಇರ್ತಾರೆ ಅವ್ರು ಮಾಡ್ತಾರೆ, ಮುಂದೆ ಅವರು ಹೋದ್ಮೇಲೆ ನಾವು ಅದನ್ನು ಮರ್ತೆ ಬಿಡ್ತಾ ಇದ್ದೇವೆ. ಹಾಗಾಗಿ ಯಜ್ಞಗಳನ್ನೋದು ದಿನನಿತ್ಯ ಮಾಡದಿದ್ರೆ ಕೂಡ ವರ್ಷದಲ್ಲಿ 2 ಬಾರಿ 3 ಬಾರಿ ಯಾವಾಗ ನಮ್ಮ ಮನೆಯಲ್ಲಿ ಏನೇ ಇದ್ರೆ ಕೂಡ ಯಜ್ಞ ಹೋಮಗಳನ್ನು ಮಾಡ್ಬೇಕು. ಈಗ ಗಣ ಹೋಮಗಳನ್ನೆಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಯಾವುದೇ ರೀತಿ ಅಡೆತಡೆಗಳಿದ್ರೆ ಅದನ್ನ ಫಸ್ಟಿಗೆ ಒಂದು ಗಣ ಹೋಮ ಮಾಡ್ತೇವೆ. ಅಂತ ಹೇಳಿದ್ರೆ ಎಲ್ಲಾ ಅಡೆತಡೆಗಳು ಹೋಗಲಾಡಿಸ್ಲಿಕ್ಕೆ ಅಂತ ಗಣೇಶ ಅದಕ್ಕೆಲ್ಲ ಕೂಡ ಮೂಲ ಕಾರಣ ಅಂತ ಅದೇ ರೀತಿ ಪ್ರತಿಯೊಂದಕ್ಕೂ ಕೂಡ ಯಜ್ಞ ಹೋಮಗಳು ಅನ್ನೋದು ಇರ್ತದೆ, ಅದನ್ನು ಮಾಡ್ಬೇಕು. ಅದು ಮಾಡಿದ್ರೆ ಪವಿತ್ರ ಆಗ್ತದೆ ಅಥವಾ ಕರ್ಮಗಳು ತೊಳೆದು ಹೋಗ್ತದೆ, ಏನೇ ಅಡೆತಡೆಗಳಿದ್ರೆ ಕೂಡ ಅದು ಹೋಗ್ತದೆ ಅನ್ನೋದನ್ನ ಈ ಯಜ್ಞದ ಒಂದು ಸಂದೇಶವನ್ನು ಈ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇದು ತುಂಬಾ ಪವಿತ್ರ ಅಂತಾನೆ ಹೇಳ್ಬೋದು. ಹಾಗಾಗಿ ಯಜ್ಞ ಹೋಮಗಳನ್ನೋದು ಮಾಡ್ಬೇಕು. ಅಷ್ಟೇ ಅಲ್ಲದೆ ದೇವರಿಗೆ ನಾವು ಕ್ವಶನ್ ಮಾಡೋಕ್ಕಿಂತ ಮೊದಲು ನಮ್ಮನ್ನೇ ನಾವು ಕ್ವಶನ್ ಮಾಡ್ಕೋಬೇಕಂತ ಹೇಳಿದ್ರೆ ನಾನು ಹೌದು ದೇವರನ್ನ ಕೇಳ್ತೇನೆ, ಹಾಗಿದ್ರೆ ದೇವರಿಗೆ ನಾನು ಏನ್ ಕೊಟ್ಟಿದ್ದೇನೆ, ನಿಜವಾಗಿಯೂ ಕೂಡ ಒಂದು ಅರ್ಥ ಸಿಗ್ತದೆ ಅನ್ನೋದು ಖಂಡಿತ. ಹಾಗಾಗಿ ಈಗ ನೋಡಿ ಒಬ್ಬ ರೈತ ಕೂಡ ತಾನೊಂದು ಭೂಮಿಗೆ ತುಂಬಾ ಪ್ರೀತಿಸ್ತಾನೆ, ಗೌರವಿಸ್ತಾನೆ, ಅಷ್ಟೇ ಅಲ್ಲದೆ ಪೂಜಿಸ್ತಾನೆ.
ಆಗ ಅವನಿಗೆ ಕೂಡ ಒಳ್ಳೆ ಫಲವತ್ತತೆ, ಮಳೆ ಬರ್ತದೆ, ಬೆಳೆ ಬರ್ತದೆ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಅನ್ನ ಹಾಕುವಂತಹ ಶಕ್ತಿ ರೈತನಿಗೆ ಇರ್ತದೆ. ಅದೇ ರೀತಿ ನಾವು ಕೂಡ ಅಷ್ಟೇ, ನಮ್ಮ ಕಾರ್ಯ ಅನ್ನೋದು ಫಲವನ್ನು ಬಯಸದೆ ನಾವು ಯಾವುದೇ ರೀತಿಯ ಕಾರ್ಯ ಮಾಡಿದ್ರೆ ಶ್ರೀಕೃಷ್ಣನ್ ಹೇಳ್ತಾನೆ, ನೀನು ಫಲವನ್ನು ಬಯಸಲೇಬೇಡ. ಯಾಕಂತ ಹೇಳಿದ್ರೆ ಅದು ನನ್ನ ಕರ್ತವ್ಯ, ನಾನು ಕೊಡ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ಈಗ ಎಕ್ಸಾಮ್ ಬರೆದ್ಮೇಲೆ ಟೀಚರ್ ಇಷ್ಟೇ ಮಾರ್ಕ್ಸ್ ಕೊಡು ಅಂತ ಹೇಳಿ ನಮ್ಗೆ ಹೇಳಲಿಕ್ಕಾಗಲ್ಲ. ಅವ್ರಿಗೆ ಏನ್ ಅನಿಸ್ತದೆ ಅದನ್ನೇ ಕೊಡ್ತಾರೆ. ಹಾಗೆ ದೇವರು ಅಷ್ಟೇ, ನಮ್ಮ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಅವ್ರು ಏನ್ ಕೊಡ್ಬೇಕು ಅದನ್ನೇ ಕೊಡ್ತಾರೆ ಅಂತ ಹೇಳ್ತಾ, ಯಾವುದೇ ರೀತಿಯ ಅದಕ್ಕೆ ಪ್ರತಿಫಲ ಬಯಸದೆ ಜೀವನದಲ್ಲಿ ಮುಂದೆ ಹೋಗುವ ಅಥವಾ ಈ ಯಜ್ಞ ಹೋಮಗಳನ್ನು ನಾವು ಕೂಡ ಹಿಂದಿನ ಕಾಲದ ಬಂದಂತಹ ಪದ್ಧತಿಗಳನ್ನು ನಾವು ಕೂಡ ರೂಢಿಸಿಕೊಳ್ಳುವ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸತಾಗಿ ವಿಡಿಯೋ ನೋಡ್ತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ರೆ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.